ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು 4 ರೀತಿಯಾದ ಮಸಾಲೆ ಮಜ್ಜಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆಗೆ ಪರ್ಫೆಕ್ಟ್ ಕೂಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ 4 ಮಜ್ಜಿಗೆಯಲ್ಲಿ ಒಂದಕ್ಕಿಂತ ಒಂದು ಮಜ್ಜಿಗೆ ಸೂಪರ್ ಆಗಿತ್ತು. ಈಗ ನಾನು ಮಾವಿನಕಾಯಿ ಮಜ್ಜಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಮಾವಿನಕಾಯಿ, ಒಂಚೂರೇ ಚೂರು ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, ಒಂದು ಚಿಕ್ಕ ಗ್ಲಾಸಷ್ಟು ಮೊಸರನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾವಿನಕಾಯಿ ಮಜ್ಜಿಗೆ ಹುಳಿಯಾಗಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಮಾವಿನಕಾಯಿ ಮಜ್ಜಿಗೆ. ನೀವು ಮಾವಿನಕಾಯಿ ಮಜ್ಜಿಗೆ ಟ್ರೈ ಮಾಡಿಲ್ಲ ಅಂದರೆ ಇವತ್ತು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಎರಡನೇ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಸೌತೆಕಾಯಿ ಮಜ್ಜಿಗೆ. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸೌತೆಕಾಯಿ, ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಉಪ್ಪು, ಒಂದು ಚಿಕ್ಕ ಗ್ಲಾಸಷ್ಟು ಮೊಸರನ್ನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದು ಕೂಡ ಸಖತ್ತಾಗಿತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಡಿತಾ ಇದ್ರೆ ಇದು ಕೂಡ ಚೆನ್ನಾಗಿತ್ತು. ಸೌತೆಕಾಯಿ ಮಜ್ಜಿಗೆ ಇನ್ನೂ ಯಾರ್ಯಾರು ಮಾಡ್ಕೊಂಡು ಕುಡ್ದಿಲ್ವೋ ಇವತ್ತು ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮೂರನೇದಾಗಿ ಪುದೀನ ಮೆಣಸು ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಮೆಣಸು ಕಾಳಿನ ಪುಡಿ, ಉಪ್ಪು, ಮೊಸರು ಒಂದು ಚಿಕ್ಕ ಗ್ಲಾಸಷ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಮಜ್ಜಿಗೆ ಯಾರಿಗ್ಯಾರಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಇದಕ್ಕೂ ಕೂಡ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪನೇ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಮಜ್ಜಿಗೆನೇ ಪರ್ಫೆಕ್ಟ್. ಊಟ ಅಂತಲೂ ಹಿಡಿದು ತಪ್ಪಾಗೋದು, ಊಟನೇ ಸೇರಲ್ಲ. ಬೇಸಿಗೆ ಟೈಮಲ್ಲಿ ಮಜ್ಜಿಗೆನೇ ಕುಡಿಯೋಣ ಅನಿಸ್ತಾ ಇರುತ್ತೆ. ಈಗ ನಾನು 4ನೇದಾಗಿ ಮಸಾಲ ಮಜ್ಜಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕರಿಬೇವು, ಶುಂಠಿ, ಪುದೀನ, ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಒಂದು ಚಿಕ್ಕ ಗ್ಲಾಸಷ್ಟು ಮೊಸರು ಹಾಕ್ಕೊಂಡು, ನಿಮಗೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಅಂದರೆ ನೀರು ಹಾಕ್ಕೊಂಡು ರುಬ್ಬೋದು. ಈಗ ರುಬ್ಬಿದಾಯಿತು. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಗ್ಲಾಸ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಡಿತಾ ಇದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡು ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು 4 ರೀತಿಯಾದ ಮಸಾಲ ಮಜ್ಜಿಗೆ ಮಾಡಿ ತೋರಿಸಿದ್ದೀನಿ. ಈ ಬೇಸಿಗೆಗಂತೂ ಮಜ್ಜಿಗೆ ಕುಡಿತಾ ಇರೋಣ ಅನಿಸುತ್ತೆ. ಏನಾದರೂ ಲಿಕ್ವಿಡ್ ಐಟಮ್ಸ್ನೇ ತೊಗೊಬೇಕು ಅನಿಸ್ತಾ ಇರುತ್ತೆ. ಊಟ ಅಷ್ಟಾಗಿ ಸೇರಲ್ಲ. ನೀವು ಈ ರೀತಿ ದಿನಕ್ಕೊಂದು ಮಸಾಲ ಮಜ್ಜಿಗೆ ಮಾಡಿಕೊಂಡು ಕುಡೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.